ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಶ್ಮಿರಾಮ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ವಿಡಿಯೋ ಮಾಡಿ ಅಂತ. ಎಲ್ಲರನ್ನೂ ವೇಟ್ ಮಾಡಿಸಿದ್ಕೆ ರಿಯಲಿ ವೆರಿ ಸಾರಿ. ಇದನ್ನು ಕೇವಲ ಒಂದು 10 ಮಿನಿಟ್ಸಲ್ಲಿ ಬೆಲ್ಟ್ನ ರೆಡಿ ಮಾಡ್ಕೊಬೋದು. ಅದು ಹೆವಿಯಾಗೂ ಕಾಣಿಸುತ್ತೆ, ಫ್ಯಾನ್ಸಿಯಾಗೂ ಕಾಣಿಸುತ್ತೆ, ಬೇಗನೂ ಆಗುತ್ತೆ. ಅದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಸ್ಟಮರ್ ಬ್ಲೌಸು. ಅವ್ರಿಗೆ ಬೆಲ್ಟ್ ಸಿಲ್ವರ್ ಕಲರಲ್ಲೇ ಬೇಕು ಅಂತ ಹೇಳಿದಕ್ಕೆ ನಾನು ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಮಾಡಿಬಿಡೋಣ, ಬೆಲ್ಟ್ ತುಂಬ ಜನ ಕೇಳ್ತಾಯಿದ್ರು ಅಂತ ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಸಿಲ್ವರ್ ಕಲರಲ್ಲೇ ನಾನು ತೊಗೊಂಡಿದ್ದೀನಿ. ಈ ರೀತಿ ಮಾರ್ಕೆಟಲ್ಲಿ ಡಿಫ್ರೆಂಟ್ ಆಗಿರೋವಂಥ ಲೇಸಸ್ ನಿಮಗೆ ಸಿಗುತ್ತೆ, ಮೀಟರಲ್ಲೂ ಸಿಗುತ್ತೆ. ನೀವು ಅದನ್ನು ತೊಗೊಂಡು ಬಂದು ಮಾಡ್ಕೋಬೋದು. ನಾನು ಸಿಲ್ವರ್ ಕಲರು ಕ್ಲಾತ್ನೇ ತೊಗೊಂಡಿದ್ದೀನಿ. ಪೈಪಿಂಗಿಗೆ ಯೂಸ್ ಮಾಡ್ತಾರಲ್ವ, ಆ ಥರ ಕ್ಲಾತ್ನ ತೊಗೊಂಡಿದ್ದೀನಿ. ನೋಡಿ, ಲೇಸ್ ಆಲ್ಮೋಸ್ಟ್ 2 ಇಂಚ್ ಇದೆ, ಅಂದರೆ ನಾನು 2.5 ಅಂದ್ಕೊಂಡಿದ್ದೀನಿ ಕ್ಲಾತ್ನ. ನಾವು ಇದನ್ನು ಡಬಲ್ ಫೋಲ್ಡ್ ಮಾಡಬೇಕಾಗುತ್ತೆ ಕ್ಲಾತ್ನ ಸ್ಟಿಚ್ ಮಾಡೋಕ್ಕೆ, ಅಂದರೆ ಸ್ವಲ್ಪ ಬೆಲ್ಟ್ ಸ್ಟಿಫ್ ಆಗುತ್ತೆ ಅಂತ. ನೋಡಿ, 2 ಇಂಚ್ ಲೇಸ್ ಇರೋದ್ರಿಂದ ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 2.5 ಅದನ್ನು ಡಬಲ್ ಮಾಡಿದಾಗ 5 ಆಗುತ್ತೆ. ನಮ್ಮದು ವೇಸ್ಟ್ ಲೆಂತ್ ಎಷ್ಟಿದೆ ಅದನ್ನು ನೋಡ್ಕೋಬೇಕು. ಕಸ್ಟಮರ್ 28 ಹೇಳಿದ್ದಾರೆ. ನಾನು ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾ 29 ತೊಗೊಳ್ತಾ ಇದ್ದೀನಿ. ಅಂದರೆ ಆ ಕಡೆಗೆ 1/2 ಇಂಚು, ಈ ಕಡೆಗೆ 1/2 ಇಂಚು ನಾವು ಸ್ಟಿಚಿಂಗ್ ಮಾಡೋಕ್ಕೆ. ಮತ್ತು ಇದು ಕೂಡ ಎಕ್ಸ್ಟ್ರಾ ತೊಗೊಂಡಿದ್ದೀವಿ 1 ಇಂಚು ಸ್ಟಿಚಿಂಗಿಗೆ ಇರಲಿ ಅಂತ. ನಾನು 2 ಸೈಡೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ನಾನು 29 ಇಂಚು ಬಿಡ್ತು. ಆಮೇಲೆ ಹೈಟ್ ಬಂದು 5 ಇಂಚಿಗೆ ಎಲ್ಲ ಕಡೆಗೂ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು 5 ಇಂಚು ಏನು ನಾವು ಹೈಟಲ್ಲಿ ಕಟ್ ಮಾಡಿದ್ವಿ, 29 ಇಂಚು ಏನು ವಿಡ್ತಲ್ಲಿ ಕಟ್ ಮಾಡಿದ್ವಿ, ಅದನ್ನು ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಾಯಿತು ಫ್ರೆಂಡ್ಸ್, ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ತುಂಬ ಮಾಡಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ. ಬಟ್ ಶೂಟ್ ಅಂತೂ ಮಾಡಿಟ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಫ್ರೆಂಡ್ಸ್, ನೋಡಿ, ಈ ರೀತಿ ನಾವು ಡಬಲ್ ಫೋಲ್ಡ್ ಮಾಡಿ 1/4 ಇಂಚಿಗಷ್ಟು ನಾವು ಸ್ಟಿಚಿಂಗ್ ಮಾಡ್ಕೊಬೇಕಾಗತ್ತೆ. ನಾನು ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ ಕೂಡ ಇದನ್ನು ತುಂಬ ಇಷ್ಟಪಟ್ಟರು. ವೇಸ್ಟ್ ಬೆಲ್ಟ್ ಕೂಡ ನಾನು ಎಂಬ್ರಾಯ್ಡ್ರಿಯಲ್ಲೂ ಮಾಡಿದ್ದೀನಿ. ಲಾಸ್ಟಿಗೆ ನಾನು ಇದನ್ನು ಹಾಕ್ತೀನಿ, ಪಿಕ್ ಹಾಕ್ತೀನಿ, ಖಂಡಿತ ನೋಡಿ. 1/4 ಇಂಚಿಗೆ ನಾನು ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಮಡ್ಚ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಕೈ ಅಬ್ಸರ್ವ್ ಮಾಡಿ ನೀವು. 1/4 ಇಂಚಷ್ಟು ನಾನು ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಮಡ್ಚ್ಬಿಟ್ಟು ಈ ರೀತಿ ಹೊಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗೇ ನಾವು ಅದನ್ನು ಒಂದು ಹೊಲಿಗೆ ಹಾಕ್ಕೊಂಡು ಅದನ್ನು ನಾವು ಫಿನಿಶ್ ಮಾಡಿಕೊಂಡ್ರೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ರೈಟ್ ಸೈಡಿಂದ ನಾನು ಲೆಫ್ಟ್ ಸೈಡನ್ನ ಇದನ್ನು ಮಾಡಿಕೊಂಡು, ಸೊ ನೋಡಿ, 1/4 ಇಂಚಿನಷ್ಟು ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ನಾವೇನು ಎಂಡ್ವರೆಗೂ ಮಾಡ್ಕೊಂಡಿದ್ವಲ್ವ, ಅಲ್ಲಿ 1/4 ಇಂಚಷ್ಟು ನಾವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಸ್ಟಿಚ್ ಮಾಡೋದು. ಬಟ್ ಕೆಲವೊಂದು ಜನ, ತುಂಬ ಜನ ಬೆಲ್ಟ್ ತೋರಿಸಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ 1/4 ಇಂಚಷ್ಟು ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಕ್ಲಾತ್ ಬಂದು ತುಂಬ ಎಳೆಗಳು ಉಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಬಿಟ್ಟು ಲಾಸ್ಟಿಗೆ ನಮ್ಮ ಈ ಮಿಷನಲ್ಲಿ ಒಂದು ಓವರ್ಲಾಕ್ ಮಾಡ್ಕೋಬೋದು, ಆಪ್ಷನ್ ಇದೆ. ಸೊ ಲಾಸ್ಟಿಗೆ ಎಂಡಿಗೆ ನಾನು ಓವರ್ಲಾಕ್ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ, ಎಳೆಗಳು ಉಚ್ಚೋಗಲ್ಲ ಅಂಥೇಳಿ ನಾನು ಆ ರೀತಿ ಮಾಡಿದೆ. ಎಂಬ್ರಾಯ್ಡ್ರಿ ಅದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಲಾಸ್ಟಿಗೆ ವಿಡಿಯೋ ಎಂಡಿಗೆ ಫೋಟೋ ಹಾಕ್ತೀನಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರದ್ದು ವಿಡಿಯೋ ಕೂಡ ನಾನು ಮಾಡಿಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ಖಂಡಿತ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಏನಂದರೆ ಅದು ಸ್ಟಿಚಿಂಗ್ ಮಾಡೋ ವಿಡಿಯೋ ಒಂದೇ ಮಿಸ್ ಆಗಿದೆ. ಸೊ ನಿಮಗೆ ಮಿಕ್ಕಿದೆಲ್ಲ ಇರಲಿ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಆ ವಿಡಿಯೋ ಕೂಡ ನಾನು ಬೇಗನೆ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ಇವಾಗ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ನಾನಿವಾಗ
ಒಳಗಡೆ ನಾವು ಸ್ಟಿಚ್ ಮಾಡಿರೋದ್ರಿಂದ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಓರ್ಲಾಕ್ ಮಾಡ್ತೀನಿ ಅಂತ ತೋರಿಸಿದೆ. ಇವಾಗ ನೋಡಿ ನಾನು ಈ ರೀತಿಯಿಂದ ಮೇನ್ ಫ್ಯಾಬ್ರಿಕನ್ನು ನಾನು ಹೊರಗಡೆ ಈ ಥರ ತಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸ್ಟಿಚಿಂಗ್ ಏನು ಮಾಡಿದ್ವಲ್ವ ಅದನ್ನು ಒಳಗಡೆ ಹಾಕ್ಬಿಟ್ಟು ಈ ರೀತಿ ಒಂದು ಪೆನ್ ಹೆಲ್ಪಿಂದ ನಾನು ಓಪನ್ ಮಾಡಿಕೊಂಡೆ. ಫ್ರೆಂಡ್ಸ್ ಈ ರೀತಿ ಆದಮೇಲೆ ನೀಟಾಗಿ ಒಂದು ಸಾರಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಒಂದು ಕ್ಲಾತು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಸಿಂಗಲ್ ಫುಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ನೋಡಿ ಇದು ಉಷಾ ಕಂಪ್ನಿದೇ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ 2 ಸೈಡು ನಾವು ಯೂಸ್ ಮಾಡ್ಕೊಬೋದು, ರೈಟು ಲೆಫ್ಟು 2 ಸೈಡು ಯೂಸ್ ಮಾಡ್ಬೋದು. ನೋಡಿ ನನಗಿದೇನೋ ತುಂಬ ಯೂಸ್ಫುಲ್ ಅನಿಸ್ತು. ಆಮೇಲೆ ನನಗೆ ತುಂಬ ಯೂಸ್ ಕೂಡ ಆಗುತ್ತೆ. ನನಗೆ ಯಾವ ಸೈಡ್ ಆದರೂ ನಾವು ಹಾಕ್ಕೊಂಡ್ಬಿಟ್ಟು ಫ್ರೆಸರ್ ಫುಟ್ಟಿಗೆ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಈ ಎಡ್ಜಲ್ಲೆಲ್ಲ ಬೀಡ್ಸ್ ಇರೋದ್ರಿಂದ ನೀಟಾಗಿ ನಿಧಾನವಾಗಿ ನಾವು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಕೊನೆಗೆ ಈ ರೀತಿ ಹ್ಯಾಂಗಿಂಗ್ಸ್ ಇರೋವಂಥ ಲೇಸ್ ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಯುನೀಕಾಗೂ ಅನಿಸುತ್ತೆ. ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗು ಈ ಥರ ಡೋರಿ ರೆಡಿ ಬರುತ್ತಲ್ವ ಸಿಲ್ವರ್ ಕಲರ್ದೆ 1 ಮೀಟರ್ ತೊಗೊಂಡು 1/2 ಮೀಟರ್ ಸ್ಟಾರ್ಟಿಂಗು 1/2 ಮೀಟರ್ ಎಂಡಿಗೆ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆ ಡೋರಿ ಬಂದಲ್ಲೇ 2-3 ಹೊಲಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಸ್ಟ್ರೆಂತು ಚೆನ್ನಾಗಿರುತ್ತೆ ಅಂತ ನಾನು ಆ ರೀತಿ 2-3 ಸಾರಿ ಹಾಕ್ಕೊಂಡೆ. ನೀವು ಬೇಕು ಅಂದರೆ ಒಂದು ಸಿಂಗಲ್ ಆದರೂ ಸೆಂಟರ್ ಮಾಡ್ಕೋಬೋದು, ಇಲ್ಲ 2 ಸೈಡ್ ಕೂಡ ಮಾಡ್ಕೋಬೋದು. ನಾನು ನೋಡಿ ಫ್ರೆಸರ್ ಫುಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಪೈಪಿಂಗ್ ಫುಟ್ ಏನಂತಾರಲ್ವ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಿಧಾನವಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಕಟ್ ವರ್ಕ್ ಲೇಸ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ನಾನು ನಿಧಾನವಾಗಿ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸೈಡ್ ಆಯಿತು. ಇವಾಗ 2ನೇ ಸೈಡ್ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗು ಎಂಡು ಲೇಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಬೋದು, ಕಡಿಮೆ ಖರ್ಚಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಖಂಡಿತ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನೀವು ಮಾಡ್ಕೊಳ್ಳಿ. ಇವಾಗ ಟ್ರೆಂಡಲ್ಲಿರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಕೊನೆಗೆ ನಾನು ಈ ಲೇಸ್ನ ಹಾಕ್ಬಿಟ್ಟು ಒಂದು ಫೈನಲ್ ಸ್ಟಿಚ್ನ ಕೊಡ್ತಾ ಇದ್ದೀನಿ. ಈ ಲೇಸು ಆದರೆ ನಮ್ಮದು ಬೆಲ್ಟು ರೆಡಿ ಆದಂಗೆ ವಿತಿನ್ 20 ಮಿನಿಟ್ಸಲ್ಲೇ ಈ ಬೆಲ್ಟ್ನ ನಾವು ರೆಡಿ ಮಾಡ್ಕೊಬೋದು. ಫೈನಲ್ ಲುಕ್ಕು ಈ ರೀತಿ ಕಾಣ್ತಾ ಇದೆ. ನಿಮಗೆ ಈ ಬೆಲ್ಟ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಂತನೂ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಬೆಲ್ಟು, ಇದನ್ನು ನಾನು ಎಂಬ್ರಾಯ್ಡ್ರಿ ಮಾಡಿ 3D ಫ್ಲವರ್ಸ್ನಲ್ಲಿ ಮಾಡಿಬಿಟ್ಟು ನಾನು ಕಸ್ಟಮರಿಗೆ ಮಾಡಿದ್ದು. ಇದು ತುಂಬ ಚೆನ್ನಾಗಿ ಬಂದಿತ್ತು, ಸೊ ಅವ್ರಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು. ಫ್ರೆಂಡ್ಸ್ ಇದ್ರದ್ದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಇಷ್ಟ ಇದ್ದಲ್ಲಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಕೂಡ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಬೇಕು ಅಂದರೆ. ಇದು ಓವರಾಲ್ ಬ್ಲೌಸು ಆಮೇಲೆ ಕುಚ್ಚು ಬೆಲ್ಟು ಎಲ್ಲನೂ ನಾನು ಮಾಡಿಬಿಟ್ಟು ಒಂದು ಫೋಟೋ ತೆಗ್ದಿದ್ದೀನಿ. ತುಂಬ ಜನ ಕೆಲವೊಬ್ಬರು ಕೇಳ್ತಾಯಿದ್ರು ಎಂಬ್ರಾಯ್ಡ್ರಿ ಬ್ಲೌಸು ಡಿಸೈನ್ಸ್ ತೋರಿಸಿ ಅಂತ. ಸೊ ಸ್ವಲ್ಪ ಕಲೆಕ್ಷನ್ಸ್ ಹಾಕಿದ್ದೀನಿ, ಫೋಟೋಸ್ ನೋಡಿ. ಇನ್ನೂ ತುಂಬ ಇದೆ, ಬಟ್ ಲೆಂತಿಯಾಗಿ ಹೋಗುತ್ತೆ ಅಂತ ಇವಾಗ ರೀಸೆಂಟಾಗಿ ಒಂದು 2-3 ಡೇಸಲ್ಲಿ ಪ್ಯಾಕ್ ಮಾಡಿರೋದನ್ನ ನಾನು ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ನೋಡಿ ನಿಮಗೆ ಯಾವುದು ಇದರಲ್ಲಿ ತುಂಬ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.